ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಈ ಆತ್ಮಿಕ ಬೆಳವಣಿಗೆ ಎಂಬಂತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದವನ್ನು ಹೊಂದಿಕೊಳ್ತಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ನಿಮ್ಮ ಜೀವನದಲ್ಲಿ ಇದು ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ದಯವಿಟ್ಟು ಈ ರೀತಿಯಾದ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದುತ್ತಿರುವುದಾದರೆ ದಯಮಾಡಿ ನಿಮ್ಮ ಕಮೆಂಟ್ಸ್ ಅನ್ನ ತಿಳಿಯಪಡಿಸ್ರಿ. ಈ ಒಂದು ಕೆಳಗಿರತಕ್ಕಂತಹ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ಗಳನ್ನ ತಿಳಿಯಪಡಿಸ್ಬೋದು. ಸೊ ನಿಮ್ಗೇನಾದ್ರು ಪ್ರಾರ್ಥನೆ ಕೋರಿಕೆಗಳು ಇರೋದ್ರಲ್ಲಿ ದಯಮಾಡಿ ನೀವು ಪ್ರಾರ್ಥನೆ ಕೋರಿಕೆಗಳನ್ನ ತಿಳಿಯಪಡಿಸ್ರಿ. ನಮಗದು ಪ್ರೋತ್ಸಾಹವಾಗಿರ್ತದೆ. ನಾವು ಈಗಾಗಲೇ ಅನೇಕ ದಿನಗಳಿಂದ ಆತ್ಮಿಕ ಬೆಳವಣಿಗೆಯ ವಿಚಾರದಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತೀವಿ. ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂತಹ ತಡೆಗಳೇನು ಅನ್ನೋದನ್ನ ನಾವು ಧ್ಯಾನಿಸ್ತಾ ಬಂದಿದ್ದೀವಿ. ರೈತ ಬೆಳೆಯುವಂತಹ ಬೆಳೆಯಲ್ಲಿ ಅನೇಕ ಕ್ರಿಮಿಗಳು, ಆ ಒಂದು ಹುಳುಗಳು ಬಂದು ಅಥವಾ ಬೆಳೆಯುವಂತ ಬೆಳೆಯನ್ನ ಕಳೆಗಳು ಬಂದು ಅದನ್ನ ಹಾಳು ಮಾಡ್ತದೆ. ಅದಕ್ಕಾಗಿ ಅದಕ್ಕೆ ಕ್ರಿಮಿನಾಶಕಗಳನ್ನ ಹಾಕೋದುಂಟು. ಅದನ್ನ ಬಿಟ್ಬಿಟ್ರೆ ಆತ ಬೆಳೆಯುವಂತ ಬೆಳೆ ನಾಶವಾಗಿ ಹೋಗ್ತದೆ. ಅದಕ್ಕಾಗಿನೇ ರೈತ ಅದ್ರ ಮೇಲೆ ತುಂಬಾ ಕಾಳಜಿ ಉಳ್ಳವನಾಗಿ ಆ ಕಾರ್ಯಗಳನ್ನ ಮಾಡ್ತಾನೆ. ಹಾಗೆಯೇ ಆತ್ಮಿಕವಾದ ಬೆಳವಣಿಗೆಯಲ್ಲಿ ಕೂಡ ಅನೇಕ ರೀತಿಯಾದ ತಡೆಗಳಿದೆ, ಅನೇಕ ರೀತಿಯಾದ ಶತ್ರುಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ನಾವೀಗಾಗಲೇ ಅನೇಕ ದಿನಗಳಿಂದ ಅದನ್ನ ಧ್ಯಾನಿಸ್ತಾ ಬಂದಿದ್ದೇವೆ. ಮತ್ತು ಸತ್ಯವೇದದಲ್ಲಿ ನಮಗೆ ಆತ್ಮೀಕ ಬೆಳವಣಿಗೆಯ ಆ ಒಂದು ಅಪಾಯಗಳು, ಆತ್ಮೀಕ ಬೆಳವಣಿಗೆಗೆ ಇರ್ತಕ್ಕಂತಹ ಬೆಳವಣಿಗೆಗಿರ್ತಕ್ಕಂತಹ ಎಚ್ಚರಿಕೆಯ ಕೆಲವು ಅಪಾಯದ ಎಚ್ಚರಿಕೆಗಳನ್ನ ನಾವು ಕಳೆದ ವಾರಗಳಲ್ಲಿ ನಾವು ಧ್ಯಾನಿಸಿದ್ದೇವೆ. ಸೊ ಈಗ ನಾವು ನೋಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ವಿಶೇಷವಾಗಿ ಆತ್ಮಿಕ ಬೆಳವಣಿಗೆಯಲ್ಲಿ ಆರೋಗ್ಯಕರವಾದ ಬೆಳವಣಿಗೆಯನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಆತ್ಮಿಕ ಬೆಳವಣಿಗೆಯಲ್ಲಿ ಆರೋಗ್ಯಕರವಾದ ಒಂದು ಬೆಳವಣಿಗೆ ಅಥವಾ ಆತ್ಮಿಕ ಬೆಳವಣಿಗೆಯಲ್ಲಿ ಒಂದು ಆರೋಗ್ಯ, ಹೆಲ್ದಿ ಸ್ಪಿರಿಚುವಲ್ ಲೈಫ್. ಸೊ ಇದ್ರ ಬಗ್ಗೆ ಸ್ವಲ್ಪ ನಾವು ಧ್ಯಾನಿಸೋಣ. ನಮ್ಮ ಆತ್ಮಿಕ ಜೀವನ ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕನ್ನುವುದಾದ್ರೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ ದೇವರ ವಾಕ್ಯವೇ. ದೇವರ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಆತ್ಮಿಕ ದೇಹಕ್ಕೆ ನಾವು ಸೇವಿಸುವುದಾದರೆ ಮಾತ್ರವೇ ನಾವು ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ, ಆತ್ಮಿಕವಾಗಿ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಸಾಧ್ಯ, ಅಥವಾ ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಸಾಧ್ಯ. ಈ ದೈಹಿಕವಾದ ಈ ಜೀವನದಲ್ಲಿ ಶರೀರಕ್ಕೆ ನಾವು ಅನೇಕ ರೀತಿಯಾದ ಆಹಾರಗಳನ್ನ ತೆಗೆದುಕೊಳ್ತೀವಿ. ಆಹಾರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಹಾರಗಳುಂಟು. ನಾವು ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಕಾರ್ಬೋಹೈಡ್ರೇಟ್ಸ್ ನಾವು ತೆಗೆದುಕೊಳ್ತೀವಿ. ಮತ್ತು ನಾವು ಪ್ರೋಟೀನ್ ಅನ್ನ ತೆಗೆದುಕೊಳ್ತೀವಿ ಪ್ರತಿ ದಿವಸ. ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಕೆಲವು ವಿಟಮಿನ್ಸ್ ಅನ್ನ ನಾವು ತೆಗೆದುಕೊಳ್ತೀವಿ. ಸೊ ಈ ರೀತಿ ನಮ್ಮ ದೇಹಕ್ಕೆ ಅನೇಕ ರೀತಿಯಾದ ಆಹಾರಗಳು ಬೇಕು. ಆ ಆಹಾರಗಳನ್ನ ತೆಗೆದುಕೊಳ್ಳದೆ ಹೋದ್ರೆ ನಾವು ಶಕ್ತಿ ಉಳ್ಳವರಾಗಿ ಆರೋಗ್ಯಕರವುಳ್ಳ ವ್ಯಕ್ತಿಯಾಗಿರಕ್ ಆಗೋದಿಲ್ಲ. ಆಗ ನಾವು ಯಾವಾಗ ಆರೋಗ್ಯಕರವಾಗಿರೋದಿಲ್ವೋ ಆಗ ನಮಗೆ ಆಸ್ಪತ್ರೆಯಲ್ಲಿ ದಾಖಲಾಗಬೇಕಾಗತ್ತೆ. ಆಸ್ಪತ್ರೆಗೆ ಹೋದ್ರಾಗ ವೈದ್ಯರು ಏನ್ ಮಾಡ್ತಾರೆ, ಅನೇಕ ರೀತಿಯಾದಂತಹ ಔಷಧಿಗಳನ್ನ ನಮಗೆ ಕೊಡ್ತಾರೆ. ಸೊ ಇದನ್ನ ತಗೊಳ್ರಿ, ಈ ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ರಿ, ಇದು ಈ ವಿಟಮಿನ್ ಡೆಫಿಷಿಯನ್ಸಿ ಇದೆ, ನಿಮಗೆ ಈ ವಿಟಮಿನ್ ಡೆಫಿಷಿಯನ್ಸಿ ಇದೆ, ಪ್ರೋಟೀನ್ ಡೆಫಿಷಿಯನ್ಸಿ ಇದೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ, ಅಂದ್ರೆ ಇದೆಲ್ಲ ಕಡಿಮೆ ಇದೆ ನಿಮಗೆ, ಅದರಿಂದಾಗಿ ಇನ್ನು ಮಾತ್ರೆ ರೂಪದಲ್ಲಿ ತೆಗೆದುಕೊಳ್ರಿ ಎಂಬುದಾಗಿ ಅವ್ರು ಹೇಳ್ತಾರೆ. ಸೊ ಆಗಿರೋದ್ರಿಂದ ಅನೇಕರು ಈ ದಿನಗಳಲ್ಲೂ ಕೂಡ ಅಷ್ಟೇ ಅವರು ಮಾತ್ರೆ ರೂಪದಲ್ಲಿ ಅದನ್ನ ಸೇವಿಸುವುದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಹಾಗೆ ಈ ದಿವಸ ನಮ್ಮ ಆತ್ಮಿಕ ಜೀವನ ಆರೋಗ್ಯಕರವಾಗಿರುವಂತೆ ನಾವು ಇದೇ ರೀತಿ ಹೇಗೆ ಶರೀರಕ್ಕೆ ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನ ತೆಗೆದುಕೊಳ್ತೀವೋ, ನಮ್ಮ ಶರೀರಕ್ಕೆ ನಾವು ಪ್ರೋಟೀನ್ ವಿಟಮಿನ್ಸ್ ಅನ್ನು ತೆಗೆದುಕೊಳ್ತೀವೋ, ಹಾಗೆಯೇ ನಮ್ಮ ಆತ್ಮಿಕ ದೇಹಕ್ಕೂ ಕೂಡ ಈ ಕಾರ್ಬೋಹೈಡ್ರೇಟ್ಸ್ ಬೇಕು, ವಿಟಮಿನ್ಸ್ ಬೇಕು, ಪ್ರೋಟೀನ್ ಬೇಕು. ಸೊ ಅದನ್ನ ಈ ದಿನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತೇವೆ. ಮೊದಲನೇದಾಗಿ ದೇವರ ವಾಕ್ಯವನ್ನ ಬೇರೆ ಬೇರೆ ಆಹಾರಗಳಿಗೆ ಹೋಲಿಕೆ ಮಾಡಲಾಗಿದೆ. ನಾವು ನೋಡುವುದಾದ್ರೆ ದೇವರ ವಾಕ್ಯವನ್ನ ಹಾಲಿಗೆ ಹೋಲಿಕೆ ಮಾಡಲಾಗಿದೆ. 1 ಪೇತ್ರ 2ನೇ ಅಧ್ಯಾಯದ 1ನೇ ವಚನ ನಾವು ನೋಡೋಣ ತೆಗೆದು. 1 ಪೇತ್ರ 2ನೇ ಅಧ್ಯಾಯದ 1ನೇ ವಚನ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು
ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲೇನಂತೆ, ಪಾರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ದೇವರ ವಾಕ್ಯವು ಶುದ್ಧವಾದ ಪಾರಮಾರ್ಥಿಕವಾದ ಹಾಲಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯ ಆರೋಗ್ಯಕರವಾಗಿ ಇರ್ಬೇಕು, ಆರೋಗ್ಯಕರವಾಗಿ ಬೆಳಿಬೇಕಂತ ಹೇಳಿದ್ರೆ ಆತ ಹುಟ್ಟಿನ ಪ್ರಾರಂಭದಲ್ಲಿ, ಆತನ ಜನನದ ಪ್ರಾರಂಭದಲ್ಲಿ ಆತನಿಗೆ ತಾಯಿಯ ಹಾಲು ಅತಿ ಅವಶ್ಯಕ. ಅದು ಆತನಿಗೆ ಇಮ್ಯುನಿಟಿ ಪವರ್ನ ಕೊಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಆತನ ದೇಹದಲ್ಲಿ ಹೆಚ್ಚಿಸ್ತದೆ. ಅದು ಆತನಿಗೆ ಅತಿ ಮುಖ್ಯ. ಯಾವ ಮಕ್ಕಳಿಗೆ ತಾಯಿಯ ಹಾಲು ಹುಟ್ಟಿದ ದಿನಗಳಲ್ಲಿ ಸಿಕ್ಕಲಿಲ್ಲವೋ ಅವರ ಜೀವನ ಪರ್ಯಂತರ ರೋಗ ನಿರೋಧಕ ಶಕ್ತಿ ಇಲ್ಲದೆ ಅವ್ರು ಕಷ್ಟಪಡೋದನ್ನ ನಾನು ನೋಡಿದ್ದೇನೆ, ಕೇಳ್ತಾ ಇದ್ದೇನೆ. ಅದು ನಿಜವೂ ಕೂಡ ಹೌದು, ಅದು ತುಂಬಾ ಮುಖ್ಯ. ಹಾಗೆಯೇ ಯೋಚನೆ ಮಾಡ್ರಿ, ಒಬ್ಬ ಮನುಷ್ಯನಿಗೆ ಆ ತಾಯಿಯ ಹಾಲು ಎಷ್ಟು ಮುಖ್ಯವೋ ಹಾಗೆಯೇ ಪ್ರತಿಯೊಬ್ಬ ದೇವ ಮನುಷ್ಯನಿಗೂ, ಪ್ರತಿಯೊಬ್ಬ ದೇವ ಮಗುವಿಗೂ, ದೇವ ಮಗನಿಗೂ ಈ ವಾಕ್ಯ, ಶುದ್ಧವಾದ ಈ ವಾಕ್ಯ, ಈ ಹಾಲು ತುಂಬಾ ಮುಖ್ಯ. ಈ ಪಾರಮಾರ್ಥಿಕವಾದ ಶುದ್ಧ ಹಾಲು ತುಂಬಾ ಮುಖ್ಯ. ಇದು ಇಲ್ಲದೆ ಹೋದ್ರೆ ಆತನು ಈ ಲೋಕದಲ್ಲಿ ಜೀವನ ಮಾಡುವಾಗ ಆರೋಗ್ಯಕರವಾದ ಜೀವನ ನಡೆಸುವುದಕ್ಕಾಗುವುದಿಲ್ಲ. ಆತ ಏನ್ ಮಾಡ್ತಾನಂತ ಹೇಳಿದ್ರೆ, ಆತ ತಿರುಗಿ ಪಾಪದಲ್ಲಿ ಬೀಳ್ಬೇಕಾಗ್ತದೆ. ಯಾಕಂದ್ರೆ ಈ ಲೋಕ ದುಷ್ಟ ಲೋಕ. ಈ ಲೋಕದಲ್ಲಿ ನಾವು ಪರಿಶುದ್ಧವಾಗಿ ಜೀವನ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಏನ್ ಬೇಕಾಗಿದೆ? ಶಕ್ತಿ ಬೇಕು, ಆತ್ಮಿಕವಾದ ಶಕ್ತಿ ಬೇಕು. ಆತ್ಮಿಕವಾದ ಶಕ್ತಿ ಅಥವಾ ಈ ಪಾಪಗಳನ್ನ ಜಯಿಸುವ ಶಕ್ತಿ ಎಲ್ಲಿ ಸಿಗುತ್ತೆ ಅಂದ್ರೆ ಈ ವಾಕ್ಯದಿಂದಲೇ. ಯಾಕಂದ್ರೆ ಈ ವಾಕ್ಯವು ಶುದ್ಧವಾದ ಹಾಲು, ಪಾರಮಾರ್ಥಿಕವಾದ ಹಾಲು. ಇದನ್ನ ಸೇವಿಸಲೇಬೇಕು. ಮಗು ಹೇಗೆ ಇದನ್ನ ಸೇವಿಸ್ತದೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಅದು ಬೆಳೆಯುವ ದಿನಗಳಲ್ಲಿ ಅದು ಅಧಿಕವಾಗಿ ಹಾಲನ್ನ ಸೇವಿಸ್ತದೆ. ಪ್ರತಿ ಒಂದು ತಾಸಿಗೆ ಅಥವಾ ಪ್ರತಿ ಅರ್ಧ ತಾಸಿಗೆ ಒಮ್ಮೆ ಮಗು ಅಳುವಾಗ ತಾಯಿ ಹಾಲನ್ನ ಕೊಡ್ತಾಳೆ. ಇಲ್ಲಿ ವಾಕ್ಯ ಹೇಳ್ತದೆ ಏನಂತೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಬಯಸಬೇಕು ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಇದೆ, ಲೈಕ್ ನ್ಯೂ ಬಾರ್ನ್ ಇನ್ಫ್ಯಾಂಟ್ಸ್ ಲಾಂಗ್ ಫಾರ್ ದ ಪ್ಯೂರ್ ಸ್ಪಿರಿಚುವಲ್ ಮಿಲ್ಕ್. ಸೊ ಅದಕ್ಕಾಗಿ ಬಯಸಬೇಕು. ಹೇಗೆ ಮಗು ಬಯಸ್ತದೋ ಪ್ರತಿ ಅರ್ಧ ಗಂಟೆಗೆ, ಪ್ರತಿ ಒಂದು ತಾಸಿಗೆ, ಪ್ರತಿ ತಾಸುಗಳಲ್ಲಿ ಅದು ಅಳುತ್ತೆ ಹಾಲಿಗಾಗಿ. ಹೊಟ್ಟೆ ಹಸುವಾಗೆಲ್ಲ ಹಾಲಿಗಾಗಿ ಅಳುತ್ತೆ. ಸೊ ಹುಟ್ಟಿದ ಮಗುವಿಗೆ ಕೆಲವು ದಿನಗಳವರೆಗೂ ಬೇರೆ ಏನು ಕೊಡಲ್ಲ, ಬೇರೆ ಯಾವ ಆಹಾರವೂ ಇಲ್ಲ, ಅದಕ್ಕೆ ಹಾಲೆ. ಸೊ ಹಾಗೆ ಆತ್ಮಿಕ ಜೀವನದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಪಾರಮಾರ್ಥಿಕವಾದ ಶುದ್ಧ ಹಾಲು, ಈ ವಾಕ್ಯವೆಂಬ ಈ ಹಾಲು ಅತಿ ಅವಶ್ಯಕ. ಇದನ್ನ ನಾವು ತಿರುಗಿ ಬಯಸಬೇಕಾಗಿದೆ. ಯಾಕೆ? ಅನೇಕ ರೀತಿಯಾದ ರೋಗಗಳು, ಆತ್ಮಿಕತೆಯನ್ನ ತಾಕುವ, ಆತ್ಮಿಕತೆಯನ್ನು ಹಾಳು ಮಾಡುವ, ಆತ್ಮಿಕತೆಯನ್ನು ಬಾಧಿಸುವಂತಹ ಸಮಸ್ಯೆಗಳು, ಆ ಹೋರಾಟಗಳು, ಕೆಲವು ಆತ್ಮಿಕವಾದ ರೋಗಗಳಂತಾನೆ ಹೇಳ್ಬಹುದು. ನಮ್ಮ ಆತ್ಮವನ್ನು ಬಾಧಿಸುವಂತಹ ಸಂಗತಿಗಳು ಬರ್ತದೆ. ಸೊ ಹಾಗಿರೋದ್ರಿಂದಾಗಿ ನಾವಿದನ್ನ ಅಧಿಕವಾಗಿ ಸೇವಿಸ್ಬೇಕಂತ ವಾಕ್ಯ ಹೇಳ್ತದೆ, ಅಧಿಕವಾಗಿ ಇದನ್ನ ಬಯಸಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಸೊ ಹಾಗಿದ್ರೆ ಈಗ ಮೊದಲನೇದಾಗಿ ನಮ್ಗೆ ಬೇಕಾಗಿರುವಂಥದ್ದು ಶುದ್ಧವಾದ ಪಾರಮಾರ್ಥಿಕವಾದ ಹಾಲು. ಎರಡನೇದಾಗಿ ವಾಕ್ಯವನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ ನೋಡುವಾಗ ಇದನ್ನ ರೊಟ್ಟಿಗೆ ಹೋಲಿಕೆ ಮಾಡಲಾಗಿದೆ. ಯೇಸು ಸ್ವಾಮಿನೇ ಈ ಲೋಕದಲ್ಲಿ ಇದ್ದಾಗ ಅವ್ರು ಹೇಳ್ತಾರೆ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 48ನೇ ವಚನ, ಜೀವ ಕೊಡುವ ರೊಟ್ಟಿ ನಾನೇ. ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ವಾಕ್ಯಕ್ಕೆ ಯೇಸು ಸ್ವಾಮಿ ಆತ ವಾಕ್ಯವಾಗಿದ್ದಾನೆ, ತನಗೆ ತಾನೇ ಹೆಸರನ್ನ ಇಟ್ಕೊಳ್ತಾನೆ. ಏನಂತೆ? ಜೀವ ಕೊಡುವ ರೊಟ್ಟಿ. ಈ ವಾಕ್ಯವು ರೊಟ್ಟಿಗೆ ಹೋಲಿಕೆ ಆಗಿದೆ. ಸೊ ರೊಟ್ಟಿ, ಇದನ್ನ ನಾವು ನೋಡುವಾಗ ಈ ರೊಟ್ಟಿ ಸಾಧಾರಣವಾಗಿ ನಾವು ನಮ್ಮ ಕಡೆ ಕರ್ನಾಟಕದಲ್ಲಿ ಅಧಿಕವಾಗಿ ನಾವೇನ್ ಮಾಡ್ತೀವಿ, ಅಕ್ಕಿ ಜಾಸ್ತಿ ಉಪಯೋಗಿಸ್ತೀವಿ, ಅನ್ನ ತಿಂತೀವಿ. ಆ ಭಾಗಗಳಲ್ಲಿ ಜವೆ ಗೋಧಿ, ಜೋಳ ಇದರಲ್ಲಿ ರೊಟ್ಟಿಗಳನ್ನ ಮಾಡಿ ತಿಂತಾರೆ. ಈ ದವಸಗಳಿಂದ ಬರತಕ್ಕಂಥದ್ದು ಏನಂದ್ರೆ ಕಾರ್ಬೋಹೈಡ್ರೇಟ್ಸ್ ನಮಗೆ ಅಧಿಕವಾಗಿ ಬೇಕು. ಯಾಕೆ ಕಾರ್ಬೋಹೈಡ್ರೇಟ್ಸ್ ಬೇಕು? ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಯಾಕೆ ಬೇಕು? ಯಾಕೆ ನಾವು ಅನ್ನ ತಿಂತೀವಿ, ಮುದ್ದೆ ತಿಂತೀವಿ, ರೊಟ್ಟಿ ತಿಂತೀವಿ ಎಲ್ಲ ಯಾಕೆಂದ್ರೆ ಆ ದಿನಕ್ಕೆ ನಮಗ್ ಶಕ್ತಿ ಬೇಕಾಗಿದೆ, ಅದಕ್ಕೆ ನಾವು ಪ್ರತಿ ದಿವಸ ತಿಂತೀವಿ.
ಪ್ರತಿದಿನ ಇದನ್ನು ಅಧಿಕವಾಗಿ ತೆಗೆದುಕೊಳ್ತೀವಿ. ಯಾಕೆ? ಇದು ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತದೆ. ಹಾಗೆಯೇ ನಾವು ಪ್ರತಿ ದಿವಸ ದೇವರ ವಾಕ್ಯವನ್ನು ಓದಲೇಬೇಕು. ಪ್ರತಿ ದಿವಸ ವಾಕ್ಯವನ್ನು ಓದಲೇಬೇಕು, ಧ್ಯಾನಿಸಲೇಬೇಕು. ಯಾಕೆ ಓದ್ಬೇಕು? ಒಂದು ರೆಗ್ಯುಲರ್ ಬೈಬಲ್ ರೀಡಿಂಗ್ ನಮ್ಮ ಲೈಫಲ್ಲಿ ಬೇಕು. ಯಾಕೆ? ಈ ವಾಕ್ಯಗಳು ನಮಗೆ ಕಾರ್ಬೋಹೈಡ್ರೇಟ್ಸ್, ಇದು ರೊಟ್ಟಿಯಾಗಿದೆ, ಇದನ್ನು ತೆಗೆದುಕೊಳ್ಳಲೇಬೇಕು. ತೆಗೆದುಕೊಳ್ಳದ ಹೊರತು ಆ ದಿವಸವನ್ನ ನಾವು ಜಯಭರಿತವಾದ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಯಾಕಿದು ಈ ದಿವಸ ಆತ್ಮಿಕವಾದ ಒಂದು ಬಲಹೀನತೆ ಕಾಣಿಸ್ತಾ ಇದೆ ಅಲ್ಲಲ್ಲಿ? ಕಾರಣ ಇಷ್ಟೇ. ಯಾಕೆ? ಈ ಸ್ಪಿರಿಚುವಲ್ ಕಾರ್ಬೋಹೈಡ್ರೇಟ್ಸ್ ಇಲ್ಲ, ಆತ್ಮಿಕವಾದ ಕಾರ್ಬೋಹೈಡ್ರೇಟ್ಸ್ ನಮ್ಮಲ್ಲಿ ಕಡಿಮೆ ಆಗಿದೆ. ಅದಕ್ಕೆ ಶಕ್ತಿ ಇಲ್ಲ. ನೋಡ್ರಿ, ಊಟ ಮಾಡದೇ ಇರೋಂಥವ್ರು, ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರೋರ್ಗೆ ಹೇಗಿರ್ತಾರೆ ಅಂದ್ರೆ ವೀಕ್ ಆಗಿರ್ತಾರೆ. ಯಾಕೆ? ಇವತ್ತು ಆತ್ಮಿಕವಾದ ವೀಕ್ನೆಸ್, ಆತ್ಮಿಕವಾದ ಒಂದು ಬಲಹೀನತೆ ಇದೆ. ಕಾರಣ ಏನಂದ್ರೆ ವಾಕ್ಯವನ್ನ ಪ್ರತಿ ದಿವಸ ಓದ್ತಾ ಇಲ್ಲ. ತುಂಬಾ ಮುಖ್ಯ, ಪ್ರತಿ ದಿವಸ ಈ ವಾಕ್ಯವನ್ನು ಓದ್ಬೇಕು. ನಾವಾಗ್ಲೇ ನೋಡಿದ್ವಿ, ವಾಕ್ಯ ವಾಲಿಗೆ ಹೋಲಿಕೆ ಆಗಿದೆ. ಪ್ರತಿ ದಿವಸ ಹಾಲನ್ನು ಸೇವಿಸಲೇಬೇಕು. ಅಥವಾ ಹಿಂಗೆ ಹೇಳ್ಬೇಕಂದ್ರೆ ಆತ ಆತ್ಮೀಕವಾಗಿ ಬೆಳೆದ ದಿನದಲ್ಲಿ ಅಧಿಕವಾಗಿ ಸೇವಿಸ್ಬೇಕು. ಅದ್ರ ಬಗ್ಗೆ ನಾವು ನೋಡಿದ್ವಿ. ಸೇವಿಸದ ಹೊರತು ಏನಾಗ್ತದೆ ಅದನ್ನು ಕೂಡ ನಾವು ನೋಡಿದ್ವಿ. ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಆಗಾಗ ಅವ್ರ ಪಾಪದಲ್ಲಿ ಬೀಳ್ತಲೇ ಇರ್ತಾರೆ. ಆಗಾಗ ಅವ್ರು ಬೀಳ್ತಲೇ ಇರ್ತಾರೆ, ಸತ್ಯ ತಿಳಿದೇ ಹೋದ್ರೆ. ಅದಕ್ಕೆ ಪ್ರಿಯರೇ, ಅಧಿಕವಾಗಿ ಸತ್ಯವೇದನ ಪ್ರಾರಂಭದಲ್ಲಿ ಓದ್ಬೇಕಾಗಿರೋದಿದೆ. ಎರಡನೇದಾಗಿ ಇದನ್ನ ರೊಟ್ಟಿಗೂ ಹೋಲಿಕೆ ಆಗಿದೆ. ರೊಟ್ಟಿ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಇಲ್ಲದೆ ಹೊರತು ಆ ವ್ಯಕ್ತಿ ಬಲಹೀನವಾಗ್ಬಿಡ್ತಾನೆ. ಆ ವ್ಯಕ್ತಿ ಆ ದಿನದಲ್ಲಿ ಶಕ್ತಿಯುಳ್ಳ ವ್ಯಕ್ತಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಯಾವ ಕೆಲಸನೂ ಮಾಡೋಕ್ಕಾಗೋದು. ಅದಕ್ಕೆ ನೋಡ್ರಿ, ರೈತರು ಬೆಳಗ್ಗೆದ್ದು ಕೂಡ್ಲೆ ನಮ್ಮ ಮಂಡ್ಯ ಈ ಕಡೆ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ಒಳ್ಳೆ ಸರಿಯಾಗಿ ಒಂದು ಮುದ್ದೆ ತಿಂತಾರ. ಅವ್ರು ದಪ್ಪದಾಗಿ ಮುದ್ದೆ ತಿಂತಾರೆ, ಸರಿಯಾಗಿ ಒಂದು ಪ್ಲೇಟ್ ಊಟ ಮಾಡ್ತಾರೆ. ಯಾಕೆ? ಅವ್ರು ಹೋಗಿ ಕೆಲಸ ಮಾಡ್ತಾರೆ. ಆತರ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಶಾರೀರಿಕವಾದ ಕೆಲಸ ಮಾಡ್ಲಿಕ್ಕೆ ಅಷ್ಟು ಆಹಾರ ಅವಶ್ಯಕತೆ ಇರುವುದಾದ್ರೆ, ಆತ್ಮಿಕವಾಗಿ ನಾವು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಆಹಾರ ಅವಶ್ಯಕತೆ ಇದೆ ಯೋಚನೆ ಮಾಡ್ರಿ. ಅವರಂತೆಯೇ ನಾವು ಅಧಿಕವಾಗಿ ದೇವರ ವಾಕ್ಯವನ್ನು ಓದ್ಬೇಕಲ್ಲ. ನಾನು ಈಗ ಕೆಲವು ದಿನಗಳ ಹಿಂದೆ ಕೇಳಿಸ್ಕೊಂಡಂತ ಒಂದು ವಿಚಾರ ಏನಂತ ಹೇಳಿದ್ರೆ, ಬೆನ್ಹೀನ್ ಅವರು, ಸೇವಕರಾದಂತ ಬೆನ್ಹೀನ್ ಅವರು ಪ್ರತಿ ದಿವಸಕ್ಕೆ ಅವರು ಯೋಚನೆ ಮಾಡ್ತಾರೆ, ಪ್ರತಿ 3 ತಿಂಗಳಿಗೆ ಒಂದು ಸಾರಿ ಆದ್ರೂ ಸತ್ಯವೇದವನ್ನು ಓದಿ ಮುಗಿಸ್ಬೇಕಂತ ಅವ್ರು ಆಲೋಚಿಸ್ಕೊಂಡು ಪ್ರತಿ ದಿನಕ್ಕೆ 10 ಚಾಪ್ಟರ್ ಬೈಬಲ್ನ ಓದಿ ಮುಗಿಸ್ತಾರೆ. ಪ್ರತಿ ದಿನಕ್ಕೆ 10 ಚಾಪ್ಟರ್ ಬೈಬಲ್ ಓದದೆ ಅವ್ರು ಎದ್ದು ಬರೋದಿಲ್ಲ. ಯಾಕೆಂದ್ರೆ ಅವರು ಇದನ್ನ ಕಾರ್ಬೋಹೈಡ್ರೇಟ್ಸ್ ತರ ನೋಡ್ತಾರೆ ಅಂತ ನನಗನ್ನಿಸ್ತದೆ. ಸೊ ನಮ್ಮ ಬೈಬಲ್ನ ನಾವು ಕಾರ್ಬೋಹೈಡ್ರೇಟ್ಸ್ ತರ ನೋಡ್ತೇವೋ, ಇದು ತುಂಬಾ ಮುಖ್ಯ. ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ತುಂಬಾ ಮುಖ್ಯ. ನಾವು ಬೈಬಲ್ನ ಓದ್ಬೇಕು. ಒಂದು ಕಡೆಯಿಂದ ಕ್ರಮವಾಗಿ ಓದುತ್ತಾ ನಾವು ಬರಬೇಕು. ಸರಿ, ಈಗ ಬೈಬಲ್ನ ಹಾಗೆ ನಾವು ಮುಂದೆ ನೋಡೋದಾದ್ರೆ, ಈ ಬೈಬಲ್ ಅನ್ನು ಆ ಗಟ್ಟಿಯಾದ ಮಾಂಸಕ್ಕೆ ಹೋಲಿಕೆ ಮಾಡಲಾಗಿದೆ. ಅದನ್ನು ಕೂಡ ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು, ಅದು ಕೆಟ್ಟದು ಎಂದು ಭೇದವನ್ನ ತಿಳಿದವರಿಗೋಸ್ಕರ. ಗಟ್ಟಿಯಾದ ಆಹಾರ, ಇಲ್ಲಿ 2 ರೀತಿಯಾದ ಆಹಾರ ನಾವು ನೋಡ್ತೀವಿ. ಹಿಂದಿನ ವಾಕ್ಯಲ್ಲಿ 13ನೇ ವಚನದಲ್ಲಿ ನೋಡ್ತೀವಿ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರವಾಗಿದೆ. ಹಾಗೆ ನೀತಿಯ ಕುರಿತಾದಂತಹ ಒಂದು ಬೋಧನೆ, ನೀತಿಯ ಕುರಿತಾದಂತಹ ಒಂದು ಅನುಭವ, ಇದ್ರ ಕುರಿತಾದ ಟೀಚಿಂಗ್ಸ್ ಯಾರಿಗೆ ಮಾತ್ರ ಅಂತ ಹೇಳಿದ್ರೆ, ಯಾರಿಗೆ ಅಂತ ಹೇಳಿದ್ರೆ ತಮ್ಮ ಜ್ಞಾನೇಂದ್ರಿಯಗಳನ್ನ ಶಿಕ್ಷಿಸಿಕೊಂಡು, ತಮ್ಮ ಜ್ಞಾನೇಂದ್ರಿಯಗಳಿದ್ದು ಒಳ್ಳೇದು ಇದು ಕೆಟ್ಟದ್ದು ಅಂತೇಳಿ ತಿಳ್ಕೊಂಡವರಿಗೆ ಗಟ್ಟಿಯಾದ ಆಹಾರ. ಈಗ ಇದನ್ನ ಇನ್ನೊಂದು ರೀತಿಯಲ್ಲಿ ನಾವು ನೋಡೋಕೆ ಹೋಗ್ತಾ ಅಂತ ಹೇಳಿದ್ರೆ, ಹುಟ್ಟಿದ ಪ್ರಾರಂಭದಲ್ಲಿ ಆತನಿಗೆ ಹ್ಯೂಮಿನಿಟಿ ಪವರ್ಗೋಸ್ಕರ ಹಾಲು ಬೇಕು. ಹುಟ್ಟಿದ ನಂತರ ಆ ಮಗು ಬೆಳೀತಾ ಹೋಗ್ಬೇಕಂದ್ರೆ ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಕು. ಅದಕ್ಕೆ ಗಂಜಿ ಕೊಡ್ತಾರೆ, ಹೋಗ್ತಾ ಅನ್ನ ಕೊಡ್ತಾರೆ, ರೊಟ್ಟಿ ಕೊಡ್ತಾರೆ. ಪ್ರತಿದಿನ 2 ಸರಿ 3 ಸರಿ ಅದಕ್ಕೆ ತಿನ್ನಿಸ್ತಾನೆ ಇರ್ತಾರೆ. ಹಾಗೆ ಆ ಮಗು ಬೆಳೀತಾ ಸ್ವಲ್ಪ ಈಗ ಮಾಂಸವನ್ನು ಕೊಡೋದಕ್ಕೆ ಪ್ರಾರಂಭಿಸ್ತಾರೆ. ಮಾಂಸ ಅಥವಾ ಪ್ರೋಟೀನ್ ಸಂಬಂಧಪಟ್ಟಂತಹ ಮೊಟ್ಟೆ ಅಥವಾ ಬೇರೆ ಹಸುವಿನ ಹಾಲು, ಈ ರೀತಿ ಪ್ರೋಟೀನ್ ಸಂಬಂಧಪಟ್ಟಂತಹ ಸಂಗತಿಗಳನ್ನ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ. ಯಾಕೆ ಪ್ರೋಟೀನ್ ಬೇಕು? ಪ್ರೋಟೀನ್ ಯಾಕೆ ಬೇಕಂತ ಹೇಳಿದ್ರೆ, ನಾವು ದಷ್ಟಪುಷ್ಟವಾಗಿ ಬೆಳಿಲಿಕ್ಕೆ, ಮಸಲ್ಸ್ ಬೆಳಿಲಿಕ್ಕೆ, ಮಾಂಸಖಂಡಗಳು ಬೆಳೀಲಿಕ್ಕೆ, ಶಕ್ತಿ ಉಳ್ಳವರಾಗಿ ನಾವಿರಲಿಕ್ಕೆ ಈಗ ಪ್ರೋಟೀನ್ ಅವಶ್ಯಕತೆ ಇದೆ. ಹಾಗೆಯೇ ಪ್ರಿಯರೇ, ಆತ್ಮಿಕವಾದ ಪ್ರೋಟೀನ್ ಸಹ ಇದೆ. ಅದೇ ಯಾವ್ದಂತಾರೆ? ನೀತಿ ಕುರಿತಾದಂತಹ ಬೋಧನೆ, ನೀತಿ ಕುರಿತಾದ ಬೋಧನೆ. ಇದನ್ನೇ ಪೌಲ 1ನೇ ಕೊರಿಂಥ 3ನೇ ಅಧ್ಯಾಯದಲ್ಲಿ ಸಹ
ಕೊರಿಂಥದವರಿಗೆ ಆತ ಈ ರೀತಿಯಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. ಅದನ್ನ ನಾವು ತೆಗೆದುಕೊಳ್ಳೋಣ. 1 ಕೊರಿಂಥ 3ನೇ ಅಧ್ಯಾಯ. ನಾವು ನೋಡ್ತೇವೆ, ನಿಮಗೆ 3ನೇ ಅಧ್ಯಾಯದ 2ನೇ ವಚನ. ನಿಮಗೆ ಹಾಲು ಕೊಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ಯಾಕೆಂದ್ರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳ ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ಇನ್ನು ಎಳೆಗೂಸುಗಳಂತೆ ಇದ್ದೀರಲ್ಲ. ಅನ್ನ ತಿನ್ನತಕ್ಕವರಾಗಿದ್ದೀರಿ ಇನ್ನು, ಅಥವಾ ನೀವಿನ್ನು ಹಾಲು ಕುಡಿಯತಕ್ಕವರಾಗಿದ್ದೀರಿ. ಇದು 2 ಕೂಸಿನಂತಹ ಒಂದು ಅನುಭವ. ಆದರೆ ಈಗ ಮುಂದೆ ಗಟ್ಟಿಯಾದ ಆಹಾರ ನಮಗೆ ಬೇಕಾಗಿದೆ. ಗಟ್ಟಿಯಾದ ಮಾಂಸ ಅಥವಾ ಪ್ರೋಟೀನಿಗೆ ಸಂಬಂಧಪಟ್ಟ ಆಹಾರಗಳನ್ನ ಮಗುವಿಗೆ ನೇರವಾಗಿ ನಾವು ಕೊಡೋದಿಲ್ಲ. ಸ್ವಲ್ಪ ಮಗು ಬೆಳೆದ ಮೇಲೆ ಅದು ಜೀರ್ಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಮಗುಗೆ ಅದನ್ನ ಕೊಡೋದಕ್ಕೆ ಪ್ರಾರಂಭಿಸ್ತೇವೆ. ಸೊ ಹಾಗಿದ್ರೆ ಪ್ರೇರಣೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಚಾರ, ಆತ್ಮಿಕವಾದ ಪ್ರೋಟೀನ್ ಸಹ ಇದೆ. ನೀತಿಯ ಕುರಿತಾದಂತಹ ಒಂದು ಬೋಧನೆ ಯಾರಿಗ್ ಮಾತ್ರ ಅಂತ ಹೇಳಿ ನೋಡೋದಾದ್ರೆ, ತಮ್ಮ ಜ್ಞಾನೇಂದ್ರಿಯಗಳನ್ನ ಶಿಕ್ಷಿಸಿ ಇದು ಒಳ್ಳೆಯದು ಇದು ಕೆಟ್ಟದೆಂಬ ಅರಿವನ್ನ ತಿಳಿದವರಿಗೆ ಮಾತ್ರ. ಸೊ ನೀತಿಯ ಕುರಿತಾಗಿ ನಾವು ತಿಳ್ಕೊಳ್ಬೇಕು. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಮುಂದುವರೆದು ಅಲ್ಲಿ ಪರಿಪೂರ್ಣವಾದ ಬೋಧನೆ, ಕಂಪ್ಲೀಟ್ ಟೀಚಿಂಗ್ ಎಂಬುದಾಗಿ ಕೂಡ ಹೇಳ್ತಾರೆ. ನಾವಿನ್ನೂ ಕೂಡ ಬೈಬಲ್ನ ಮೂಲ ಬೋಧನೆಗಳನ್ನೇ ಕಲಿತಾ ಇದ್ರೆ ಇನ್ನು ಕಂಪ್ಲೀಟ್ ಟೀಚಿಂಗ್ ಸಹ ಇದೆ. ಇನ್ನು ಅನೇಕ ಡಾಕ್ಟ್ರಿನ್ಗಳು, ಉಪದೇಶಗಳು ಬೈಬಲ್ನಲ್ಲಿ ಕೊಡಲ್ಪಟ್ಟದೆ, ಅದೆಲ್ಲವನ್ನ ಅರಿತುಕೊಳ್ಬೇಕಲ್ಲ. ಹಾಗಿದ್ರೆ ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್. ಈ ಪ್ರೋಟೀನ್ ನಾವು ಪ್ರತಿ ದಿವಸ ತೆಗೆದುಕೊಳ್ಳದಿದ್ರು ಆಗಾಗ ಇದನ್ನ ನಾವು ತೆಗೆದುಕೊಳ್ಳಲೇಬೇಕು. ನಮಗೆ ಪ್ರೋಟೀನ್ ಅತೀ ಅವಶ್ಯಕತೆ ಇದೆ. ಸರಿ, ಇದನ್ನ ದಾಟಿ ಈಗ ನಾವು ಮುಂದೆ ನಾವು ನೋಡುವಾಗ ಇದೇ ಬೈಬಲ್ ಅನ್ನು ಯಾವ್ದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂದ್ರೆ ಜೇನುತುಪ್ಪಕ್ಕೆ ಹೋಲಿಕೆ ಮಾಡಲಾಗಿದೆ. ಜೇನುತುಪ್ಪ. ಸೊ ನಾವು ಅದರ ವಾಕ್ಯದಲ್ಲಿ ತೆಗೆದುಕೊಳ್ಳೋಣ. ಜೇನುತುಪ್ಪ, ಕೀರ್ತನೆ 19:10. ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವು, ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಸೊ ಇಲ್ಲಿ ಕೀರ್ತನೆಗಾರನು ಧರ್ಮಶಾಸ್ತ್ರದ ಆ ಒಂದು ಪ್ರಾಮುಖ್ಯತೆಯನ್ನು ಆತ ಹೇಳ್ತಿದ್ದಾನೆ. ಆತ ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವು, ಅದೇ ರೀತಿಯಲ್ಲಿ ಜೇನುತುಪ್ಪಕ್ಕಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ. ಪ್ಯೂರಿಫೈ ಮಾಡಿದಂತ ಒಂದು ಜೇನುತುಪ್ಪಕ್ಕಿಂತಲೂ ಇದು ಸಿಹಿಯಾಗಿದೆ ಅಂತ ಹೇಳಿ. ಸೊ ಹಾಗೆ ಪ್ರಿಯರೇ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮತ್ತೊಂದು ವಿಚಾರ ಇದೆ. ಇದೇ ವಾಕ್ಯವನ್ನ ಜೇನುತುಪ್ಪಕ್ಕೆ ಹೋಲಿಕೆ ಮಾಡಲಾಗಿದೆ. ಜೇನುತುಪ್ಪದ ಒಂದು ವಿಶೇಷತೆ ಏನಂತ ಹೇಳುವುದಾದ್ರೆ, ಜೇನುತುಪ್ಪ ಎಷ್ಟು ವರ್ಷಗಳಾದ್ರೂ ಕೆಡುವುದೇ ಇಲ್ಲ. ಸೊ ಅದನ್ನ ನೇರವಾಗಿ ಅದನ್ನ ಜೇನು ಇಳಿಸಿ ಹಾಗೆ ಅದನ್ನ ಇಡುವುದಾದ್ರೆ ಅದು ಕೆಡುವುದೇ ಇಲ್ಲ. ಯಾವ್ದಾದ್ರು ಬೇರೆ ಸಂಗತಿಗಳನ್ನ ಹಾಕಿದ್ರೆ ಮಾತ್ರ ಅದು ಕೆಟ್ಟೋಗುತ್ತೆ. ಅದಕ್ಕೆ ಮಾತ್ರ ಪ್ರಿಸರ್ವೇಟಿವ್ಸ್ ಬೇಕಾಗೇ ಇಲ್ಲ, ಹಾಗೇ ಅದು ಪ್ರಿಸರ್ವ್ ಆಗುತ್ತೆ. ನಾನು ಕೇಳಿದ್ದೀನಿ, ಸುಮಾರು 800 ವರ್ಷ ಆದ್ರೂ ಸಹ ಆ ಜೇನು ಕೆಡುವುದೇ ಇಲ್ಲ ಎಂಬುದಾಗಿ ನಾನು ಕೇಳಿದ್ದೇನೆ. ಸೊ ಅಷ್ಟು ಪ್ಯೂರ್ ಆಗಿರ್ಲಿಕ್ಕೆ ಸಾಧ್ಯ. ಮತ್ತೆ ಜೇನುತುಪ್ಪದ ಒಂದು ವಿಶೇಷತೆ ಇನ್ನೊಂದು ಏನಂತ ಹೇಳಿದ್ರೆ, ಜೇನುತುಪ್ಪ ಎಲ್ಲಾ ಅನಾರೋಗ್ಯದ ವಿಚಾರಗಳಿಗೆ ಅದನ್ನು ಉಪಯೋಗಿಸ್ತಾರೆ. ಪ್ರತಿ ಮನೆಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ. ಥ್ರೋಟ್ ಇನ್ಫೆಕ್ಷನ್ ಇರೋರಿಗೆ ಅದನ್ನು ಉಪಯೋಗಿಸ್ತಾರೆ. ದೇಹದ ಅನೇಕ ರೀತಿಯಾದಂತಹ ಕಾಯಿಲೆಗಳನ್ನ ಗುಣಪಡಿಸುವುದಕ್ಕೆ ಜೇನುತುಪ್ಪವನ್ನ ಉಪಯೋಗಿಸುವುದನ್ನ ನಾನು ಕೇಳಲಿಕ್ಕೆ ಸಾಧ್ಯ. ಸೊ ಹಾಗಿದ್ರೆ ಈ ಜೇನುತುಪ್ಪ ಔಷಧಿಯಂತೆ ಕೆಲಸ ಮಾಡ್ತದೆ. ಹಾಗಿದ್ರೆ ದೇವರ ವಾಕ್ಯವು ಕೂಡ ಜೇನುತುಪ್ಪಕ್ಕೆ ಹೋಲಿಕೆ ಆಗಿದೆ. ಸೊ ಇದನ್ನ ಸರಿಯಾದ ರೀತಿಯಲ್ಲಿ ಸೇವಿಸುವವರಾದ್ರೆ ಮಾತ್ರವೇ ನಾವು ಇದನ್ನ ಏನಾಗ್ತದೆ, ಇದರಿಂದ ನಾವು ಆರೋಗ್ಯಕರವಾದ ಆತ್ಮಿಕವಾದ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ. ಹಾಗೆ ಈ ವಾಕ್ಯವನ್ನ ನೀರಿಗೆ ಹೋಲಿಕೆ ಮಾಡಲಾಗಿದೆ. ನೀರು ನಾವು ಬೈಬಲ್ ನಲ್ಲಿ ಅನೇಕ ಭಾಗಗಳನ್ನ ನೋಡ್ತೀವಿ. ನೀರಿಗೆ ಹೋಲಿಕೆ ಮಾಡಲಾಗಿದೆ. ಅದನ್ನ ನಾವು ನೋಡೋಣ. ಎಫೆಸ 5:27 ವಾಕ್ಯವನ್ನ ನೀರಿಗೆ ಹೋಲಿಕೆ ಮಾಡಲಾಗಿದೆ. 5:27 ಅದನ್ನು ಓದೋಣ. ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧಿ ಮಾಡಿದನು. ಶುದ್ಧಿ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ನೀರು. ಮತ್ತು ಇನ್ನೊಂದು ಕಡೆ ನಾವು ನೋಡ್ತೀವಿ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಮತ್ತು ಈ ವಾಕ್ಯನ ನಾವು ನೋಡೋದಾದ್ರೆ ಇನ್ನೂ ಒಂದು ಕಡೆ ನೀರಿಗೆ ಬೈಬಲ್ನ ನೀರಿಗೆ ಹೋಲಿಕೆ ಮಾಡಲಾಗಿದೆ. ಯಾಕೆ ಇದನ್ನ ನೀರಿಗೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ, ನೀರು ತುಂಬಾ ಮುಖ್ಯ. ಪ್ರತಿ ಮನುಷ್ಯನ ಜೀವನದಲ್ಲಿ ನೀರು 75% ನೀರು. ಯಾರು ಸರಿಯಾಗಿ ನೀರನ್ನು ಸೇವಿಸ್ತಾರೋ ಅವರು ಆರೋಗ್ಯಕರವಾಗಿರ್ತಾರೆ.
ಡಾಕ್ಟರ್ಸ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಹೆಡೇಕ್ ಬಂತಾ, ಅಥವಾ ಸ್ಟಮಕ್ ಪೇನ್ ಬಂತಾ, ಅಥವಾ ಇನ್ನೊಂದು ಏನಾದ್ರೂ ಸಮಸ್ಯೆಗಳು ಬಂತ, ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಯೋ, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಯೋ, ಅಥವಾ ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಯೋ, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಯೋ, ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಯೋ, ಕಿಡ್ನಿನೋ, ಲಂಗ್ಸೋ, ಲಿವರೋ, ಅಥವಾ ಯಾವುದೇ ಅಂಗಗಳಾಗಿದ್ರೂ ಸಹ ಅದಕ್ಕೆ ನೀರು ಅವಶ್ಯಕತೆ ಇದೆ. ಭೂಮಿಲಿ 75 ಭಾಗ ನೀರು ಹೇಗೋ, ದೇಹದಲ್ಲಿ 75 ಭಾಗ ನೀರು ಹಾಗೆಯೇ. ಮೆದುಳಿನಲ್ಲಿ 75 ಭಾಗ ನೀರೇ ಇದೆ. ನಮ್ಮ ರಕ್ತದಲ್ಲಿ ಎಷ್ಟೋ ಭಾಗ ನೀರು. ನಮ್ಮ ಮೂಳೆಗಳಿಗೆ ನೀರು ಬೇಕು, ನಮ್ಮ ಶ್ವಾಸಕೋಶಕ್ಕೂ ನೀರು ಬೇಕು, ಎಲ್ಲಾ ಅಂಗಗಳಿಗೂ ನೀರು ಬೇಕು. ಸರಿಯಾಗಿ ಅದು ವಾಕ್ಯ ಲೋಕದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಆಹಾರ ಬಲ್ಲವನಿಗೆ ರೋಗವಿಲ್ಲ ಎಂಬುದಾಗಿ. ಹಾಗೆ ದೇವರು ಸಹ ಈ ವಾಕ್ಯನ ಬೈಬಲ್ ನಮ್ಗೆ ಬರೆದು ಕೊಟ್ಟಿದ್ದಾರೆ. ನಿಮ್ಮ ಅನ್ನಪಾನವನ್ನು ನಾನು ನಿಮಗೆ ಔಷಧಿಯಾಗಿ ಕೊಟ್ಟಿದ್ದೇನೆ ಎಂಬುದಾಗಿ. ಸೊ ಇದು ಕೂಡ ಒಂದು ಔಷಧಿ ಅಂತ ಕೆಲಸ ಮಾಡ್ತದೆ. ನೀರನ್ನು ಸರಿಯಾಗಿ ಸೇವಿಸದೆ ಹೋದರೆ ಇದು ಸಮಸ್ಯೆ. ಹಾಗಿದ್ರೆ ಪ್ರಿಯರೇ, ಈ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಂಡಂತ ಒಂದು ವಿಚಾರ, ನಮ್ಮ ಆತ್ಮೀಕ ಬೆಳವಣಿಗೆಯಲ್ಲಿ ನಾವು ಆರೋಗ್ಯಕರವಾದ ಜೀವಿತವನ್ನ ಜೀವಿಸ್ಬೇಕಂತ ಹೇಳಿದ್ರೆ ನಮಗೆ ಆತ್ಮಿಕವಾದಂತಹ ಹ್ಯೂಮಿನಿಟಿ ಪವರ್ನ ಕೊಡ್ತಕ್ಕಂತಹ ಫುಡ್ಗಳು ಬೇಕು. ಎರಡನೇದಾಗಿ, ನಮ್ಮ ಆತ್ಮಿಕವಾದ ಬೆಳವಣಿಗೆಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ಸ್ ಬೇಕು. ನಮ್ಮ ಆತ್ಮಿಕ ಬೆಳವಣಿಗೆಗೆ ಬೇಕಾದಂತಹ ಪ್ರೋಟೀನ್ ಬೇಕು. ಹಾಗೆ ನಮ್ಮ ಆತ್ಮಿಕ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂತಹ ವಿಟಮಿನ್ಸ್. ಸೊ ಅದ್ರ ಕುರಿತ ಸ್ವಲ್ಪ ವಿಟಮಿನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅನೇಕ ಹಣ್ಣುಗಳಲ್ಲಿ ವಿಟಮಿನ್ಸ್ ಇದಾವೆ. ವಿಟಮಿನ್ಸ್ ಇದು ತುಂಬಾ ಮುಖ್ಯ. ಸೊ ಇದು ತುಂಬಾ ಮುಖ್ಯ. ನಾವು ಎಲ್ಲ ಹಣ್ಣುಗಳನ್ನ ನಾವು ಹೇಗೆ ಸೇವಿಸ್ತೀವೋ, ನಮ್ಮ ದೇಹಕ್ಕೆ ಇದು ಒಳ್ಳೇದು, ಈ ಭಾಗಕ್ಕೆ ಇದು ಒಳ್ಳೇದು, ಈ ಭಾಗಕ್ಕೆ ಇದು ಒಳ್ಳೇದು, ಈ ಭಾಗಕ್ಕೆ ಇದು ಒಳ್ಳೇದು ಎಂಬುದಾಗಿ ಸೇವಿಸ್ತೀವೋ, ಹಾಗೆಯೇ ದೇಹದಲ್ಲಿ ಬೈಬಲ್ ವಾಕ್ಯದಲ್ಲಿಯೂ ಸಹ ನಮಗೆ ಈ ಕೆಲವು ವಾಕ್ಯಗಳು ನಂಬಿಕೆಯನ್ನು ಹೆಚ್ಚಿಸ್ತದೆ, ಕೆಲವು ವಾಕ್ಯಗಳು ನಮ್ಮನ್ನು ಗುಣಪಡಿಸ್ತದೆ, ಕೆಲವು ವಾಕ್ಯಗಳು ನಮಗೆ ಧೈರ್ಯವನ್ನು ಕೊಡ್ತದೆ, ಕೆಲವು ವಾಕ್ಯಗಳು ನಮಗೆ ಆದರಣೆಯನ್ನು ಉಂಟು ಮಾಡ್ತದೆ, ಕೆಲವು ವಾಕ್ಯಗಳು ನಮ್ಮ ನಿರೀಕ್ಷೆಯನ್ನು ಹೆಚ್ಚಿಸ್ತದೆ, ಇನ್ನು ಕೆಲವು ವಾಕ್ಯಗಳು ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ, ಇನ್ನು ಕೆಲವು ವಾಕ್ಯಗಳು ನಾವು ಮುಂದೆ ನೋಡುವಂತೆ ಮಾಡ್ತದೆ. ಸೊ ಹಾಗಿರೋದ್ರಿಂದ ಪ್ರಿಯರೇ, ಎಲ್ಲ ವಾಕ್ಯಗಳು ನಮ್ಗೆ ಅವಶ್ಯ. ಹೀಗೆ ನಮ್ಮ ದೇಹಕ್ಕೆ ಇಮ್ಯುನಿಟಿ ಪವರ್ ಬೇಕು, ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಕು, ನಮ್ಮ ದೇಹಕ್ಕೆ ಪ್ರೋಟೀನ್ಸ್ ಬೇಕು, ನಮ್ಮ ದೇಹಕ್ಕೆ ವಿಟಮಿನ್ಸ್ ಬೇಕು, ಹಾಗೆ ನಮ್ಮ ದೇಹಕ್ಕೆ ಮೆಡಿಸಿನ್ ಬೇಕು. ಇದೆಲ್ಲವೂ ಬೇಕು. ಇದೆಲ್ಲವೂ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವ ಮಾತ್ರವೇ ಆರೋಗ್ಯಕರವಾದ ಜೀವಿತ ಜೀವಿಸ್ಲಿಕ್ಕೆ ಸಾಧ್ಯ. ಹಾಗೆಯೇ ಆತ್ಮಿಕವಾದ ಜೀವಿತದಲ್ಲಿ ಕೂಡ ಅಷ್ಟೇ. ಈ ಬೈಬಲ್ನ ಆ ರೀತಿಯಲ್ಲಿ ಸ್ವೀಕರಿಸಿ, ಆ ರೀತಿಯಲ್ಲಿ ಯೂಸ್ ಮಾಡೋರ ಮಾತ್ರನೇ ಸ್ಪಿರಿಚುಲಿ ಹೆಲ್ದಿ ಪರ್ಸನ್ ಆಗಿರ್ಲಿಕ್ಕೆ ಸಾಧ್ಯ, ಆತ್ಮಿಕವಾದ ಆರೋಗ್ಯಕರವಾದ ವ್ಯಕ್ತಿ ಆಗಿರ್ಲಿಕ್ಕೆ ಸಾಧ್ಯ. ನಾನು ನಂಬ್ತೀನಿ ಈ ವಾಕ್ಯಗಳು ನಿಮ್ಗೆ ಆಶೀರ್ವಾದವಾಗಿದೆ ಎಂಬುದಾಗಿ. ದಯವಿಟ್ಟು ಪ್ರಾರ್ಥನಾ ಪೂರ್ವಕವಾಗಿ ಇದನ್ನ ನೋಡ್ರಿ. ಕರ್ತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸ್ಲಿ. ನಾವು ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಕರ್ತನೆ, ನಿನಗೆ ಸ್ತೋತ್ರ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ವಿಶೇಷವಾಗಿ ಆತ್ಮೀಕವಾದ ಆರೋಗ್ಯದ ಕುರಿತಾಗಿ ನಮ್ಮ ಸಂಗಡ ಮಾತಾಡಿದಕ್ಕಾಗಿ ಸ್ತೋತ್ರಪ್ಪ. ನಾವು ಈ ವಾಕ್ಯಗಳನ್ನ ಕರ್ತನೆ ಹೇಗೆ ದೇಹಕ್ಕೆ ಆಹಾರವನ್ನು ತೆಗೆದುಕೊಳ್ಳುತ್ತೇವೋ ಹಾಗೆಯೇ ನಾವು ಸೇವಿಸುವುದಕ್ಕೆ ನಮಗೆ ಸಹಾಯ ಮಾಡು, ನಮ್ಮ ನಡೆಸು ಅಂತ ನಾವು ಕೇಳ್ಕೊಳ್ತೀವಿ ಸ್ವಾಮಿ. ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ಸ್ವಾಮಿ. ಅಪ್ಪ, ಈ ವಾಕ್ಯಗಳನ್ನ ಹೌದು ಸ್ವಾಮಿ, ಯಾವ ರೀತಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ನ ಎವ್ರಿ ಡೇ ನಾವು ತೆಗೆದುಕೊಳ್ತೀವೋ ಅಪ್ಪ, ವಿಟಮಿನ್ಸ್ ನ ತೆಗೆದುಕೊಳ್ತೀವೋ, ಪ್ರೋಟೀನ್ ಅನ್ನ ತೆಗೆದುಕೊಳ್ತೇವೋ, ಮೆಡಿಸಿನ್ಸ್ ನ ತೆಗೆದುಕೊಳ್ತೇವೋ ಸ್ವಾಮಿ, ಹಾಗೆಯೇ ಇದನ್ನ ನಾವು ಸೇವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಆತ್ಮಿಕವಾಗಿ ಆರೋಗ್ಯಕರವಾದ ವ್ಯಕ್ತಿಗಳಾಗಿ, ಆತ್ಮಿಕವಾಗಿ ದಷ್ಟಪುಷ್ಟವಾದ ವ್ಯಕ್ತಿಗಳಾಗಿದ್ದು ಅಪ್ಪ ಕರ್ತನೆ, ನಿನ್ನ ರಾಜ್ಯವನ್ನ ಕಟ್ಟುವವರಾಗಿ, ನಿನ್ನ ನಾಮವನ್ನ ಮಹಿಮೆ ಪಡಿಸುವವರಾಗಿ, ಶತ್ರುವಿನ ಕಾರ್ಯವನ್ನ ಲಯಪಡಿಸುವವರಾಗಿ ನಾವು ಇರುವಂತೆ ನಮಗೆ ಸಹಾಯ ಮಾಡು, ನಮ್ಮನ್ನ ಬಲಪಡಿಸು. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯೇ, ಆಮೆನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಪ್ರೈಸ್ ದಿ ಲಾರ್ಡ್.